ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಕುಮಾರ್, ಲೆಕ್ಚರರ್ ಇನ್ ಸಿವಿಲ್ ಇಂಜಿನಿಯರಿಂಗ್. ವೆಲ್ಕಮ್ ಯು ಆಲ್ ಟು LMS ಆನ್ಲೈನ್ ಕ್ಲಾಸ್ ಸೆಷನ್ಸ್. ಸೊ ಇವತ್ತು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿರೋಂಥ ಸಬ್ಜೆಕ್ಟ್ ಸರ್ವೇಯಿಂಗ್ 2, ಕೋಡ್ ನಂಬರ್ 15C33T. So this subject belongs to third semester civil engineering students. So as you all aware, so ನಾವು ಸರ್ವೆ 1 ಅನ್ನೋ ಸಬ್ಜೆಕ್ಟ್ನ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಕಲ್ತಿರ್ತೀವಿ. ಸೊ ಅದರದ್ದು ಕಂಟಿನ್ಯೂಷನ್ ಪಾರ್ಟ್ ಸರ್ವೆ 2 ಆಗಿರುತ್ತೆ. ಸೊ ಈ ಸರ್ವೆ 2 ಅನ್ನೋ ಪಾರ್ಟಲ್ಲಿ ನಾವು ಸುಮಾರು 6 ಯೂನಿಟ್ಗಳನ್ನು ಡಿಸ್ಕಸ್ ಮಾಡ್ತೀವಿ. ಅದು ಮೊದಲನೇದು ಯಾವುದು ಅಂತಂದರೆ ಥಿಯೋಡಲೈಟ್ ಸರ್ವೇಯಿಂಗ್. ಸೊ ಥಿಯೋಡಲೈಟ್ ಸರ್ವೇಯಿಂಗ್ ನಮ್ಮ ಸರ್ವೆ 1 ಸಬ್ಜೆಕ್ಟ್ನ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಅದಾದ ನಂತರ ಎರಡನೇ ಯೂನಿಟ್ ಆಗಿರುತ್ತೆ ಟ್ರಿಗ್ನೋಮೆಟ್ರಿಕಲ್ ಲೆವೆಲಿಂಗ್, ನೆಕ್ಸ್ಟ್ ಟೇಕ್ಯೋಮೆಟ್ರಿ, ಅದಾದ ನಂತರ ಕರ್ವ್ಸ್, ಅದಾದಮೇಲೆ ಮಾಡರ್ನ್ ಸರ್ವೇಯಿಂಗ್, ಅದಾದಮೇಲೆ ಟೋಟಲ್ ಸ್ಟೇಷನ್. ಈ ರೀತಿ ಸುಮಾರು 6 ಯೂನಿಟ್ಗಳನ್ನು 6 ಟಾಪಿಕ್ಗಳನ್ನು ಸರ್ವೆ 2 ಅನ್ನೋ ಸಬ್ಜೆಕ್ಟಲ್ಲಿ ಕಲಿತಾ ಹೋಗ್ತೀವಿ. ಅದರಲ್ಲಿ ಮೊದಲನೇದಾಗಿ ಥಿಯೋಡಲೈಟ್ ಸರ್ವೇಯಿಂಗ್. ಈ ಥಿಯೋಡಲೈಟ್ ಸರ್ವೇಯಿಂಗ್ ಅನ್ನೋ ಯೂನಿಟಲ್ಲಿ ಡಿಟೇಲ್ಡ್ ಕೋರ್ಸ್ ಕಂಟೆಂಟ್ ಏನೇನಿರುತ್ತೆ ಅಂದರೆ ಟೈಪ್ಸ್ ಆಫ್ ಥಿಯೋಡಲೈಟ್ಸ್ ಅಂದರೆ ಟ್ರಾನ್ಸಿಟ್ ಥಿಯೋಡಲೈಟ್ ಆ್ಯಂಡ್ ಇಟ್ಸ್ ಎಸೆನ್ಷಿಯಲ್ ಪಾರ್ಟ್ಸ್, ಟರ್ಮ್ಸ್ ಯೂಸ್ಡ್ ಇನ್ ಥಿಯೋಡಲೈಟ್ ಸರ್ವೇಯಿಂಗ್, ಫಂಡಮೆಂಟಲ್ ಆಕ್ಸೆಸ್ ಆ್ಯಂಡ್ ದೇರ್ ರಿಲೇಷನ್ಶಿಪ್ಸ್, ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ ಆಫ್ ಥಿಯೋಡಲೈಟ್, measurement of horizontal angles by repetition and reiteration method, measurement of vertical angle, measurement of deflection angle, and errors in theodolite surveying, purpose of theodolite traversing by deflection angle and included angle method, checks in closed and open traverse computation, closing error, balancing the traverse by Bowditch and transit rules, omitted measurements, problems which bearing and distance on one side, length of two sides. There are some simple problems on Bowditch and transit rules and converting it into deflection angles into bearings and interior angles into deflection angles, computing latitude and departure given the coordinates of 2 points, finding its length and bearing, area of traverse by independent coordinate method. So ಈ ರೀತಿ ಥಿಯೋಡಲೈಟ್ ಸರ್ವೇಯಿಂಗ್ ಅನ್ನೋ ಯೂನಿಟಲ್ಲಿ 14 ಅವರ್ಸಲ್ಲಿ ಇದಿಷ್ಟು ಡೀಟೇಲ್ಡ್ ಕೋರ್ಸ್ ಕಂಟೆಂಟ್ ಆಗಿರುತ್ತೆ. ಬಟ್ ಇವಾಗ ಈ ಸೆಷನಲ್ಲಿ 1 ಅವರ್ ಸೆಷನಲ್ಲಿ ನಾವು ಈ ಥಿಯೋಡಲೈಟ್ ಸರ್ವೇಯಿಂಗ್ನ ಲರ್ನಿಂಗ್ ಔಟ್ಕಮ್ ಅಂದರೆ ಈ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡಿ ಏನನ್ನ ಕಲಿತೀವಿ ಅಂತ. ಸೊ ವಿ ಲರ್ನ್ ದ ಮೀನಿಂಗ್ ಆಫ್ ಥಿಯೋಡಲೈಟ್ ಅಂದರೆ ಥಿಯೋಡಲೈಟ್ ಅಂದರೆ ಏನು ಇನ್ಸ್ಟ್ರೂಮೆಂಟ್ ಅದು, ಅದನ್ನು ಏನಕ್ಕೆ ಉಪಯೋಗಿಸ್ತೀವಿ, ವಾಟ್ ಆರ್ ದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಅನ್ನೋದನ್ನು ಕಲಿತೀವಿ. ನೆಕ್ಸ್ಟ್ ವಾಟ್ ಆರ್ ದ ಟೈಪ್ಸ್ ಆಫ್ ಥಿಯೋಡಲೈಟ್. ಸೊ ಆಸ್ ಯು ನೋ ದೇರ್ ಆರ್ ಸೋ ಮೆನಿ ಇನ್ಸ್ಟ್ರೂಮೆಂಟ್ಸ್ ಇನ್ ಸರ್ವೇಯಿಂಗ್. ನೀವು ಪ್ರಾಕ್ಟಿಕಲಲ್ಲಿ ಸರ್ವೆ 1 ಕಲ್ತಿರ್ತೀರಾ. ಸೊ ಏನು ಫಾರ್ ಎಕ್ಸಾಂಪಲ್ ಚೈನ್ ಕಲ್ತಿರ್ತೀರಾ, ಟೇಪ್ ಕಲ್ತಿರ್ತೀರಾ, ಕಾಂಪಾಸ್ ಕಲ್ತಿರ್ತೀರಾ, ಡಂಪಿ ಲೆವೆಲ್ ನೋಡಿರ್ತೀರಾ, ಆಮೇಲೆ ಆಟೋ ಲೆವೆಲ್ ನೋಡಿರ್ತೀರಾ. ಈ ರೀತಿ ಸುಮಾರು ಇನ್ಸ್ಟ್ರೂಮೆಂಟ್ಸ್ನ ನೀವು ಆಲ್ರೆಡಿ ಸರ್ವೆ 1 ನೋಡಿರ್ತೀರಾ. ಸೊ ಅದರದ್ದು ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ ಥಿಯೋಡಲೈಟ್ ಆಗಿರುತ್ತೆ. ಸೊ ಅದರದ್ದು ಟೈಪ್ಸ್ ಕಲಿತೀವಿ, ಅದರದ್ದು ಪಾರ್ಟ್ಸ್. ಸೊ ಯಾವ್ಯಾವ ಪಾರ್ಟ್ಸ್ ಇದೆ ಅದರಲ್ಲಿ, ಅದರದ್ದು ಫಂಕ್ಷನ್ಸ್ ಏನು, ಆ ಪಾರ್ಟ್ಸ್ನ ಮತ್ತೆ ಟೈಪ್ಸ್ ಆಫ್ ಥಿಯೋಡಲೈಟ್ಸ್ನ ಯೂಸ್ ಮಾಡಿ ನಾವು ಏನೇನು ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸ್ ಮಾಡ್ಬೋದು, ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಮಾಡ್ಬೋದು ಅನ್ನೋದನ್ನ ಕಲಿತೀವಿ. ದಿಸ್ ಇಸ್ ದ ಲರ್ನಿಂಗ್ ಔಟ್ಕಮ್ ಆಫ್ ದಿಸ್ ಸೆಷನ್. ಈ ಅವರಲ್ಲಿ ಇದನ್ನ ಕಲಿತೀವಿ ನಾವು. ಸೊ ವಾಟ್ ಈಸ್ ದ ಕಂಟೆಂಟ್ ಆಫ್ ದಿಸ್ ಸೆಷನ್? ಈ 1 ಅವರಲ್ಲಿ ಏನ್ ಕಂಟೆಂಟ್ ಇರುತ್ತೆ? ಸೊ ಡಿಟೇಲ್ಡ್ ಕೋರ್ಸ್ ಕಂಟೆಂಟ್ನ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್. ಸೊ ದ ಕಂಟೆಂಟ್ ಫಾರ್ ದಿಸ್ ಸೆಷನ್ 1 ಅವರ್ ಸೆಷನ್ ಏನು ಅಂತಂದ್ರೆ ಮೊದಲನೇದು ಟ್ರಾನ್ಸಿಟ್ ಥಿಯೋಡಲೈಟ್ ಅಂಡ್ ಇಟ್ಸ್ ಎಸೆನ್ಷಿಯಲ್ ಪಾರ್ಟ್. ಸೊ ಟ್ರಾನ್ಸಿಟ್ ಥಿಯೋಡಲೈಟ್ ಅನ್ನೋದು 1 ಪಾರ್ಟ್ ಆಫ್ ಥಿಯೋಡಲೈಟ್, ಮತ್ತೆ ಅದರಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ, ಅದ್ರದ್ದು ಏನೇನು ಫಂಕ್ಷನ್ಸು ಅನ್ನೋದನ್ನ ಕಲಿತೀವಿ. ನೆಕ್ಸ್ಟ್ ಟರ್ಮ್ಸ್ ಯೂಸ್ಡ್ ಇನ್ ಥಿಯೋಡಲೈಟ್ ಸರ್ವೇಯಿಂಗ್. ಸೊ ಥಿಯೋಡಲೈಟ್ ಸರ್ವೇಯಿಂಗ್ ಅಲ್ಲಿ ಸುಮಾರು ಟರ್ಮ್ಸ್ ಬರುತ್ತೆ, ಟೆಕ್ನಿಕಲ್ ಟರ್ಮ್ಸ್ ಬರುತ್ತೆ. ಸೊ ಆ ಟೆಕ್ನಿಕಲ್ ಟರ್ಮ್ಸ್ ಏನು ಅನ್ನೋದನ್ನ ಕಲಿತಾ ಹೋಗ್ತೀವಿ. ಸೊ ದಿಸ್ ಈಸ್ ದಿ ಕಂಟೆಂಟ್ ಫಾರ್ ದಿಸ್ ಸೆಷನ್. ಈ ಸೆಷನ್ಗೆ ಇದಿಷ್ಟು ಕಂಟೆಂಟ್ ಆಗಿರುತ್ತೆ. ಸೊ ನಿಮಗೆ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆ, ದರ್ ಇಸ್ ಅನ್ ಇಮೇಜ್ ಶೋಯಿಂಗ್ ಥಿಯೋಡಲೈಟ್ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡ್ಬೋದು ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಟ್ರಾನ್ಸಿಟ್ ಥಿಯೋಡಲೈಟ್ ಒಂದು ವ್ಯೂ ನೋಡಿದ್ವಿ ನಾವು ಹಿಂದಿನ ಸ್ಲೈಡ್ ಅಲ್ಲಿ. ಇವಾಗ ಸೈಡ್ ವ್ಯೂ ಹೇಗಿರುತ್ತೆ ಅಂತೇಳಿ ಮೊದಲನೇದು. ಸೊ ಒಂದು ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ನೋಡಿದಾಗ ನಿಮಗೆ ಈ ರೀತಿ ಕಾಣಿಸುತ್ತೆ, ಮುಂದ್ಗಡೆಯಿಂದ ನೋಡಿದಾಗ ಈ ರೀತಿ ಕಾಣಿಸುತ್ತೆ. ದಿಸ್ ಇಸ್ ಫ್ರಂಟ್ ವ್ಯೂ ಅಂಡ್ ಅದರ್ ಸೈಡ್ ವ್ಯೂ, ಇನ್ನೊಂದು ಸೈಡ್ ಇಂದ ನಾವು ವ್ಯೂ ಮಾಡಿದಾಗ ಈ ರೀತಿ ಕಾಣಿಸುತ್ತೆ.
ಓಕೆ. ನೆಕ್ಸ್ಟ್, ವಾಟ್ ಈಸ್ ಥಿಯೋಡಲೈಟ್? ಥಿಯೋಡಲೈಟ್ ಅಂತ ಅಂದ್ರೆ ಏನು ಅಂತ ಡೆಫಿನಿಷನ್. ಇಟ್ ಈಸ್ a precise instrument designed for the measurement of horizontal and vertical angles. So you may ask one question. So horizontal and vertical angle na ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ನಾವು ಆಲ್ರೆಡಿ ಕಲ್ತಿದೀವಲ್ಲ ಅಂತೇಳಿ. ಅಂದ್ರೆ ಬೈ ಯೂಸಿಂಗ್ ಕಾಂಪಾಸ್ ಅನ್ನೋ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡಿಬಿಟ್ಟು ನಾವು ಆಂಗಲ್ ಮೆಜರ್ಮೆಂಟ್ ನ ಡಿಸ್ಕಸ್ ಮಾಡಿದೀವಿ, ಆಲ್ರೆಡಿ ಕಲ್ತಿದೀವಿ. ಬಟ್ ಥಿಯೋಡಲೈಟ್ ಅನ್ನೋ ಇನ್ಸ್ಟ್ರೂಮೆಂಟ್, ಇಟ್ ಈಸ್ ಅನ್ ಅಡ್ವಾನ್ಸ್ ಇನ್ಸ್ಟ್ರೂಮೆಂಟ್, ಇಂಪ್ರೊವೈಸ್ ಇನ್ಸ್ಟ್ರೂಮೆಂಟ್. ಸೊ ಫಾರ್ ಕಾಂಪಾಸ್ ಅಲ್ಲಿ ನಾವೇನ್ ಮಾಡ್ತೀವಿ, ದ ಪರ್ಫೆಕ್ಷನ್, ಅಷ್ಟೊಂದು ಪರ್ಫೆಕ್ಟ್ ಆಗಿ ನಮಗೆ ಆಂಗಲ್ಸ್ ನ ಮೆಜರ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಕಾಂಪಾಸ್ ಅಲ್ಲಿ ವರ್ಟಿಕಲ್ ಆಂಗಲ್ ನ ಮೆಜರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಥಿಯೋಡಲೈಟ್ ನ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಮೆಜರ್ ಬೋತ್ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಆಂಗಲ್ಸ್. ದಿಸ್ ಇಸ್ ದಿ ಅಡ್ವಾಂಟೇಜ್. ನೆಕ್ಸ್ಟ್, ಸೊ ನೀವು ಅಲೈನ್ಮೆಂಟ್ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಿರ್ತೀರಾ. ಸರ್ವೆ 1 ನಲ್ಲಿ ಮೊದಲನೇ ಎಕ್ಸ್ಪೆರಿಮೆಂಟ್ ಆಗಿರುತ್ತದೆ. ಸೊ ಅಲೈನ್ಮೆಂಟ್ ಅನ್ನೋ ಎಕ್ಸ್ಪೆರಿಮೆಂಟ್ ನ ಥಿಯೋಡಲೈಟ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಯು ವಿಲ್ ಗೆಟ್ ಪ್ರಿಸೈಸ್ ರಿಸಲ್ಟ್, ತುಂಬಾ ಪ್ರಿಸೈಸ್ ಆಗಿ ಬರುತ್ತೆ. ಸೊ ಮ್ಯಾನ್ಯುಯಲ್ ಅಲೈನ್ಮೆಂಟ್ ನ ನೀವು ಮಾಡಿರ್ತೀರಾ, ಬಟ್ ಥಿಯೋಡಲೈಟ್ ಯೂಸ್ ಮಾಡ್ಕೊಂಡು ಇನ್ಸ್ಟ್ರೂಮೆಂಟ್ ಅಲೈನ್ಮೆಂಟ್ ಮಾಡ್ತೀರಾ, ವಿಚ್ ಇಸ್ ವೆರಿ ಪ್ರಿಸೈಸ್ ಅಂಡ್ ಪರ್ಫೆಕ್ಟ್. ಸೊ ಅದೊಂದು ಅಡ್ವಾಂಟೇಜ್ ಆಗಿರುತ್ತೆ. ನೆಕ್ಸ್ಟ್, ಪ್ರೊಲಾಂಗಿಂಗ್ ಸರ್ವೆ ಲೈನ್ಸ್. ಸೊ ಸುಮಾರು ಸರ್ವೆ ಲೈನ್ಸ್ ಮಾಡ್ತೀರಾ ನೀವು ಸರ್ವೇಯಿಂಗ್ ಮಾಡಬೇಕಾದ್ರೆ. ಸೊ ಆ ಲೈನ್ಸ್ ಎಲ್ಲೋ ಎಂಡ್ ಆಗಿರುತ್ತೆ, ಅದನ್ನ ಪ್ರೊಸೀಡ್ ಮಾಡಬೇಕು ಅಂದ್ರೆ ಹಿಂದ್ಗಡೆ ಮಾಡಿರುವಂತ ಎಕ್ಸ್ಪೆರಿಮೆಂಟ್ ನ ನಾವು ಕ್ಯಾರಿ ಮಾಡಲಿಕ್ಕೆ it may give you error results, but by using theodolite you may get perfect and precise results, prolonging survey lines. Next, establishment of grades. So grades ಅಂತಂದ್ರೆ ಏನು? ಸ್ಲೋಪ್ಸ್ ನ ನಾವು ಎಲ್ಲೆಲ್ಲಿ ನೋಡಬಹುದು? ಕೆನಾಲ್ಸ್ ಅಲ್ಲಿ ನೋಡಬಹುದು. ಕೆನಾಲ್ ಸ್ಲೋಪ್ ಕೊಟ್ಟಿರ್ತಾರೆ ಬಿಕಾಸ್ ಗ್ರಾವಿಟಿ ಫ್ಲೋಗೋಸ್ಕರ. ಆಮೇಲೆ ನೀವು ರ್ಯಾಂಪ್ಸ್ ನ ನೋಡಿದ್ದೀರಾ ಬಿಲ್ಡಿಂಗ್ಸ್ ಒಳಗಡೆ. ಸೊ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಅಲ್ಲೆಲ್ಲ ರ್ಯಾಂಪ್ ಗಳು ಕೊಟ್ಟಿರ್ತಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಹಾಸ್ಪಿಟಲ್ ಅಲ್ಲಿ ನಾವು ಟಿವಿಯಲ್ಲೆಲ್ಲ ನೋಡಿರ್ತೀವಿ, ಕೆಲವು ಹಾಸ್ಪಿಟಲ್ ವಿಸಿಟ್ ಮಾಡಿದಾಗ ನೋಡಿರ್ತೀವಿ. ಈವನ್ ನಿಮ್ಮ ಕಾಲೇಜ್ಗಳಲ್ಲೂ ರ್ಯಾಂಪ್ ನ ಪ್ರೊವೈಡ್ ಮಾಡಿರ್ತಾರೆ. ಅದಕ್ಕೆ ಗ್ರೇಡ್ ಕೊಟ್ಟಿರ್ತಾರೆ, ಸ್ಲೋಪ್ ಗ್ರೇಡಿಯಂಟ್ ಅಂತ ಕರಿತೀವಿ. ಸೊ ಆ ಗ್ರೇಡ್ ನ ಸೆಟಪ್ ಮಾಡಲಿಕ್ಕೆ, ಗ್ರೇಡ್ ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ದಿಸ್ ಇನ್ಸ್ಟ್ರೂಮೆಂಟ್ ವಿಲ್ ಹೆಲ್ಪ್ ಯು ಔಟ್. ಸೊ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಡಿಟರ್ಮಿನೇಷನ್ ಆಫ್ ಡಿಫರೆನ್ಸ್ ಇನ್ ಎಲಿವೇಶನ್. ಸೊ ಡಿಫರೆನ್ಸ್ ಇನ್ ಎಲಿವೇಶನ್ ಅಂತಂದ್ರೆ, ಸೊ ನಮಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ, ನಾನು ಗ್ರೌಂಡ್ ಫ್ಲೋರ್ ಎಕ್ಸಿಸ್ಟಿಂಗ್ ಗ್ರೌಂಡ್ ರೋಡ್ ಲೆವೆಲ್ ಇಂದ ಫಸ್ಟ್ ಫ್ಲೋರ್ಗೆ ಎಷ್ಟು ಹೈಟ್ ಇದೆ ಅಂತಂದ್ರೆ ನಾನು ಟೇಪ್ ತಗೊಂಡು ಮೆಜರ್ ಮಾಡಬೇಕಾಗುತ್ತೆ. ಬಟ್ ಸೊ ಇಲ್ಲಿ ನಾವು ಈ ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡಿ, ಇದಕ್ಕೆ ಸಪೋರ್ಟಿಂಗ್ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಮೆಜರ್ ಲೆವೆಲ್ ಡಿಫರೆನ್ಸಸ್, ಎಷ್ಟು ಡಿಫರೆನ್ಸ್ ಇದೆ. ನಾನು ಒಂದು ಬಿಲ್ಡಿಂಗ್ ಎಕ್ಸಾಂಪಲ್ ಕೊಟ್ಟೆ, ಬಟ್ ಇಫ್ ವೆನ್ ಯು ಗೋ ಟು ಸರ್ವೆ ಕ್ಯಾಂಪ್, ನಿಮ್ಮ ಫೈನಲ್ ಇಯರ್ಸ್ ಅಲ್ಲಿ ಸರ್ವೆ ಕ್ಯಾಂಪ್ ಹೋಗ್ತೀರಾ, ಸೊ ಲೆವೆಲ್ ಡಿಫರೆನ್ಸ್ ಅಂದ್ರೆ ಏನು, ಲೆವೆಲ್ ಡಿಫರೆನ್ಸ್ ನ ಹೇಗೆ ನಾವು ಇದರಿಂದ ಉಪಯೋಗಿಸ್ಕೋತೀವಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲಿಬಹುದು. ನೆಕ್ಸ್ಟ್, ಸೆಟ್ಟಿಂಗ್ ಔಟ್ ಆಫ್ ಕರ್ವ್ಸ್. ಸೊ ಕರ್ವ್ಸ್ ನ ಸೆಟಪ್ ಮಾಡೋದು. ಸೊ ಕರ್ವ್ಸ್ ಅಂತಂದ್ರೆ ನಾವು ರೋಡ್ಸ್ ಅಲ್ಲಿ ನೋಡಿರ್ತೀವಿ, ರೋಡ್ಸ್ ಅಲ್ಲಿ ಕರ್ವ್ಸ್ ಇರುತ್ತೆ, ರೈಟ್ ಹ್ಯಾಂಡ್ ಕರ್ವ್, ಲೆಫ್ಟ್ ಹ್ಯಾಂಡ್ ಕರ್ವ್, ರೈಲ್ವೇಸ್ ಅಲ್ಲಿ ಇರುತ್ತೆ. ಈ ರೀತಿ ಕರ್ವ್ಸ್ ನ ಸೆಟಪ್ ಮಾಡಬೇಕಾದ್ರೆ ಸೊ ಈ ಥಿಯೋಡಲೈಟ್ ಇನ್ಸ್ಟ್ರೂಮೆಂಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ನೆಕ್ಸ್ಟ್, ಟೈಪ್ಸ್ ಆಫ್ ಥಿಯೋಡಲೈಟ್. ಸೊ ಎಷ್ಟು ಟೈಪ್ಸ್ ಇದೆ ಥಿಯೋಡಲೈಟ್ ಅಲ್ಲಿ? ದೇರ್ ಆರ್ 2 types ಆಫ್ ಥಿಯೋಡಲೈಟ್ಸ್. ಒನ್ ಈಸ್ ಟ್ರಾನ್ಸಿಟ್ ಥಿಯೋಡಲೈಟ್ ಅಂಡ್ ದಿ ಅದರ್ ಒನ್ ಈಸ್ ನಾನ್ ಟ್ರಾನ್ಸಿಟ್ ಥಿಯೋಡಲೈಟ್. ಸೊ ಏನು ಟ್ರಾನ್ಸಿಟ್ ಥಿಯೋಡಲೈಟ್ ಅಂತಂದ್ರೇನು? The line of sight can be reversed by revolving the telescope through 180 degree in the vertical plane. So vertical plane and horizontal plane ಅಂತೇಳಿ ನಾವು ಡಿಫೈನ್ ಮಾಡ್ಬೋದು. ಸೊ ನೀವು ಡ್ರಾಯಿಂಗ್ ಅಲ್ಲಿ ಕಲ್ತಿರ್ತೀರಾ, ಇಂಜಿನಿಯರಿಂಗ್ ಡ್ರಾಯಿಂಗ್ ಒಳಗೆ ಸುಮಾರು ಪ್ಲೇನ್ಸ್. ಸೊ ಆ ಪ್ಲೇನ್ಸ್ ಅಲ್ಲಿ ವರ್ಟಿಕಲ್ ಪ್ಲೇನ್ ನಲ್ಲಿ ನಾವು ರಿವಾಲ್ವ್ ಮಾಡಿ, ಟೆಲಿಸ್ಕೋಪ್ ನ ರಿವಾಲ್ವ್ ಮಾಡತಕ್ಕಂತ ಒಂದು ಆಪ್ಷನ್ ಇರುತ್ತೆ 180 ಡಿಗ್ರಿಗೆ. ಸೊ ಟ್ರಾನ್ಸಿಟ್ ಥಿಯೋಡಲೈಟ್, ಟ್ರಾನ್ಸಿಟಿಂಗ್ ಅಂದ್ರೆ ರಿವಾಲ್ವಿಂಗ್ ಅಂತ, ರೊಟೇಟ್ ಮಾಡೋದು ಅಂತ ಅರ್ಥ. ಸೊ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಈ ಗ್ರೀನ್ ಕಲರ್ ಅಲ್ಲಿ ಇರ್ತಕ್ಕಂಥ ಥಿಯೋಡಲೈಟ್ ಟ್ರಾನ್ಸಿಟ್ ಥಿಯೋಡಲೈಟ್ ಆಗಿರುತ್ತೆ. ಅಂದ್ರೆ ಇಲ್ಲಿ ನೋಡಿ, ಈ ಟೆಲಿಸ್ಕೋಪ್ ಸ್ವಲ್ಪ ಇನ್ಕ್ಲೈನ್ಡ್ ಆಗಿದೆ, ಅಂದ್ರೆ ಯು ಕ್ಯಾನ್ ರಿವಾಲ್ವ್ 180 ಡಿಗ್ರಿ. ಇದನ್ನ ಈ ರೀತಿ 180 ಡಿಗ್ರಿ ಈ ರೀತಿ ಹಾಗೂ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ ನೀವು ರಿವಾಲ್ವ್ ಮಾಡಬಹುದು, ಅಂದ್ರೆ ಟ್ರಾನ್ಸಿಟ್ ಮಾಡಬಹುದು. ಟ್ರಾನ್ಸಿಟಿಂಗ್ ಮೀನ್ಸ್ ರಿವಾಲ್ವಿಂಗ್. So this is one type of theodolite, and the next type is non-transit theodolite, in which the telescope cannot be transited. So ಅಂದ್ರೆ ಇಲ್ಲಿ ನೋಡಿ, ಇನ್ನೊಂದು ಪಿಕ್ಚರ್ ಅಲ್ಲಿ ಇದೆ ಅಲ್ಲ, ಇದು ಸಮ್ ಗ್ರೇ ಕಲರ್ ಅಲ್ಲಿ ಇದೆ, ಗೋಲ್ಡನ್ ಕಲರ್ ಅಲ್ಲಿ ಇದೆ. ಇಲ್ಲಿ ನೋಡಿ, ಟೆಲಿಸ್ಕೋಪ್ ಹಾರಿಜಾಂಟಲ್ ಆಗಿದೆ, ಅಂದ್ರೆ ಟೆಲಿಸ್ಕೋಪ್ ಈ ಪ್ಲೇಟ್ ಗೆ, ಈ ಕ್ಲಾಂಪ್ ಗೆ ಫಿಕ್ಸ್ ಆಗಿದೆ. ಯು ಕ್ಯಾನಾಟ್ ಟ್ರಾನ್ಸಿಟ್, ಯು ಕ್ಯಾನಾಟ್ revolve, you cannot rotate. So these are the 2 types of theodolite. So you in view of examination, ನಿಮಗೆ what are the types of theodolite, explain briefly ಅಂತ ಅಂದಾಗ you may have to answer these 2 types. ಅಂದ್ರೆ ಒಂದು transit theodolite, ಇನ್ನೊಂದು non transit theodolite. So transit theodolite definitely it is ಒಂದೇ ಒಂದು ಪಾಯಿಂಟ್ ಅಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಬಹುದು. in transit theodolite the telescope can be revolved, rotated or transited 180 degree.
ಈ ನಾನ್ ಟ್ರಾನ್ಸಿಟ್ ಥಿಯೋಡಲೈಟ್ ಅಲ್ಲಿ ಟೆಲಿಸ್ಕೋಪ್ ಕೆನಾಟ್ ಬಿ ರಿವಾಲ್ವ್ಡ್, ಕೆನಾಟ್ ಬಿ ಟ್ರಾನ್ಸಿಟೆಡ್. ಸೊ ಯು ಕ್ಯಾನ್ ಎಕ್ಸ್ಪ್ಲೈನ್ ಇನ್ ಒನ್ ವರ್ಡ್. ಸೊ ದಿಸ್ ಕ್ವೆಶನ್ ಮೇ ಅರೈಸ್ ಇನ್ ಯುವರ್ DCET ಕ್ವಶನ್ಸ್ ಆಲ್ಸೋ. ಅಂದ್ರೆ ನೀವು ನೆಕ್ಸ್ಟ್ ಫರ್ದರ್ ಸ್ಟಡೀಸ್ಗೆ ಹೋಗ್ಬೇಕಾದ್ರೆ ನಿಮಗೆ ಈ ಕ್ವಶನ್ ಕೂಡ ಕೇಳ್ಬೋದು. ಪ್ಲೀಸ್ ಮೇಕ್ ಎ ನೋಟ್. ನೆಕ್ಸ್ಟ್, ವಾಟ್ ಆರ್ ದಿ ಪಾರ್ಟ್ಸ್ ಆಫ್ ಥಿಯೋಡಲೈಟ್? ಏನೇನ್ ಪಾರ್ಟ್ಸ್ ಬರುತ್ತೆ ಥಿಯೋಡಲೈಟ್ ಅಲ್ಲಿ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ನೋಡಿ, ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಥಿಯೋಡಲೈಟ್ ಇಮೇಜ್ ಕಾಣಿಸ್ತಾ ಇದೆ. ಇದ್ರದ್ದು ಏನೇನ್ ಪಾರ್ಟ್ಸ್ ಅಂತೇಳಿ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಲೆವೆಲಿಂಗ್ ಹೆಡ್ ಅಂತಂದ್ರೆ ಏನು ಅಂತ ಹೇಳ್ತೀನಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್, ಫುಟ್ ಸ್ಕ್ರೂಸ್ ಅಂದ್ರೆ ಯು ಮೇ ಹ್ಯಾವ್ ಆಲ್ರೆಡಿ learnt in auto level, in your dumpy level. ಫುಟ್ ಸ್ಕ್ರೂಸ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ತ್ರೀ ಫುಟ್ ಸ್ಕ್ರೂಡ್ ಎಕ್ವಿಪ್ಮೆಂಟ್ ಅಂಡ್ 4 ಫುಟ್ ಸ್ಕ್ರೂಡ್ ಎಕ್ವಿಪ್ಮೆಂಟ್ ಅಂತೇಳಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು 3 ಫುಟ್ ಸ್ಕ್ರೂ ಇರ್ತಕ್ಕಂಥ ಥಿಯೋಡಲೈಟ್, ಇದಕ್ಕೆ ಫುಟ್ ಸ್ಕ್ರೂಸ್ ಅಂತ ಕರೀತಾರೆ. ಇಲ್ಲಿ ನೋಡಿ ಸ್ಕ್ರೂಸ್ ಕಾಣಿಸ್ತಾ ಇದೆಯಲ್ಲ, ದಟ್ ಈಸ್ 3 ಫುಟ್ ಸ್ಕ್ರೂಸ್. ಅಂಡ್ ಹಾರಿಜಾಂಟಲ್ ಸರ್ಕಲ್, ನೆಕ್ಸ್ಟ್ ಪಾರ್ಟ್ ಆಫ್ ದಿ ಥಿಯೋಡಲೈಟ್ ಈಸ್ horizontal circle. So there will be two circles, two circular plates in this equipment. One is horizontal, which is horizontal andre parallel to ground, andre horizontal ಆಗಿರುತ್ತೆ. So as I said in the drawing, vertical plane, horizontal plane ಅಂತ ಹೇಳಿ horizontal circle ಈ ರೀತಿ ಇರುತ್ತೆ. And next is vertical circle, it will come in the next part. ವರ್ಟಿಕಲ್ ಸರ್ಕಲ್ ಅಂದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ವರ್ಟಿಕಲ್ ಸರ್ಕಲ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಬಬಲ್ ಟ್ಯೂಬ್ ಅಂತಂದ್ರೆ ಯು ಹ್ಯಾವ್ ಆಲ್ರೆಡಿ ಲರ್ನ್, ಯು ಹ್ಯಾವ್ ಆಲ್ರೆಡಿ ಗಾನ್ ಥ್ರೂ ಬಬಲ್ ಟ್ಯೂಬ್ ಇನ್ ಯುವರ್ ಸರ್ವೆ ಒನ್ ಅಂದ್ರೆ ಆಟೋ ಲೆವೆಲ್, ಡಂಪಿ ಲೆವೆಲ್ ಒಳಗಡೆ ನೀವು ಬಬಲ್ ಟ್ಯೂಬ್ ನ ನೋಡಿರ್ತೀರಾ. ಬಬಲ್ ಟ್ಯೂಬ್ ನ ಏನಕ್ಕೆ ಉಪಯೋಗಿಸ್ತೀವಿ? ಇನ್ಸ್ಟ್ರೂಮೆಂಟ್ ನ ಲೆವೆಲ್ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ. ಅಂದ್ರೆ ಇನ್ಸ್ಟ್ರೂಮೆಂಟ್ ನೀವು ಟ್ರೈಪಾಡ್ ಮೇಲೆ ಫಿಕ್ಸ್ ಮಾಡಿದ್ಮೇಲೆ ಇಟ್ ವಿಲ್ ನಾಟ್ ಬಿ ಹಾರಿಜಾಂಟಲ್ ಟು ಗ್ರೌಂಡ್ ಲೆವೆಲ್ಗೆ ಹಾರಿಜಾಂಟಲ್ ಆಗಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಬಬಲ್ ಟ್ಯೂಬ್ ನ ಮತ್ತೆ ಫುಟ್ ಸ್ಕ್ರೂಸ್ ನ ಕಾಂಬಿನೇಷನ್ ಅಲ್ಲಿ ಇನ್ಸ್ಟ್ರೂಮೆಂಟ್ ನ ಲೆವೆಲ್ ಮಾಡ್ತೀವಿ. ಅದನ್ನ ಇನ್ನು ಮುಂದೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ಟೆಲಿಸ್ಕೋಪ್ ಅಂದ್ರೆ ನೀವು ಕನ್ನಡದಲ್ಲಿ ಆಡುಭಾಷೆಯಲ್ಲಿ ಹೇಳ್ಬೋದು, ದುರ್ಬಿನ್ ಅಂತ ಹೇಳ್ಬೋದು, ದೂರದರ್ಶಕ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ನೋಡಿ ಒಂದು ಪೈಪ್ ಆಕಾರದಲ್ಲಿ ಇದೆಲ್ಲ, ದಿಸ್ ಇಸ್ ನೋನ್ ಆಸ್ ಟೆಲಿಸ್ಕೋಪ್. ಇದನ್ನ ಟೆಲಿಸ್ಕೋಪ್ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಥಿಯೋಡಲೈಟ್. ನೆಕ್ಸ್ಟ್ ಈಸ್ ಫ್ರೇಮ್ ಅಂತಂದ್ರೆ ಏನು? ಈ ಎಲ್ಲಾ ಪಾರ್ಟ್ಸ್ ಅನ್ನು ಹಿಡಿದಿಟ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ತಕ್ಕಂತ ಒಂದು ಪಾರ್ಟ್, ಅದು ಫ್ರೇಮ್ ಅಂತ ಕರಿತೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ಎ ಫ್ರೇಮ್. ಇದು ಎ ಶೇಪ್ ಅಲ್ಲಿ ಇದೆ, ಅದಕ್ಕೆ ಎ ಫ್ರೇಮ್ ಅಂತ ಕರಿತೀವಿ. ದಿಸ್ ಇಸ್ ಫ್ರೇಮ್. ನೆಕ್ಸ್ಟ್, ಸೊ ದೀಸ್ ಆರ್ ದಿ ಡಿಫರೆಂಟ್ ಪಾರ್ಟ್ಸ್ ಆಫ್ ಥಿಯೋಡಲೈಟ್. ನೆಕ್ಸ್ಟ್, ಇನ್ನೊಂದು ಪಿಕ್ಚರ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇದು ಆಕ್ಚುಯಲ್ ಪಿಕ್ಚರ್ ಆಫ್ ಥಿಯೋಡಲೈಟ್ ಅಂಡ್ ದಿಸ್ ಈಸ್ ಡ್ರಾಯಿಂಗ್ ಪಿಕ್ಚರ್. ಅಂದ್ರೆ ನೀವು ಡ್ರಾಯಿಂಗ್ ಮಾಡಬೇಕಾದ್ರೆ, ಎಕ್ಸಾಮ್ ಅಲ್ಲಿ ನೀವು ಬರೀಬೇಕಾದ್ರೆ ಈ ಪಿಕ್ಚರ್ ನ ಉಪಯೋಗಿಸಬಹುದು. ಸೊ ದಿಸ್ ಈಸ್ ಡ್ರಾಯಿಂಗ್ ಪಾರ್ಟ್ ಆಫ್ ಥಿಯೋಡಲೈಟ್. ಇಲ್ಲಿ ನೋಡಿ, ಇನ್ನೂ ಡಿಸ್ಕ್ರಿಪ್ಟಿವ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ದೇರ್ ಆರ್ ಸೋ ಮೆನಿ ಪಾರ್ಟ್ಸ್ ಆಫ್ ಥಿಯೋಡಲೈಟ್. ಸೊ